ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಮ್ಮ ತಾರಸಿ ತೋಟಕ್ಕೆ ನಿಮಗೆಲ್ಲ ಸ್ವಾಗತ. ನಮ್ಮ ತಾರಸಿ ತೋಟದಲ್ಲಿ ಎರಡನೇ ಬದನೆ ಗಿಡನ ಗ್ರಾಫ್ಟ್ ಮಾಡಿದ್ದೀವಿ ಸೊಂಡೆಕಾಯಿ ಗಿಡಕ್ಕೆ. ನಾವು ಮೊದಲು ಮಾಡಿದ್ದು ಅದು ಉದ್ದ ಇರುತ್ತಲ್ಲ ಆ ಬದನೆಕಾಯಿ, ಹೆಸರು ಬದನೆಕಾಯಿ. ಇದು ಎರಡನೇ ಗಿಡ ನಾನು ತೋರಿಸ್ತಾ ಇರೋದು. ಇದು ಗ್ರಾಫ್ಟಿಂಗ್ ಇಲ್ಲ ಆಗಿದೆ ನೋಡಿ, ಈ ಜಾಗದಲ್ಲಿ ಗ್ರಾಫ್ಟಿಂಗ್ ಆಗಿದೆ. ಇಷ್ಟು ಎತ್ತರ ಬಿಟ್ಟಿದ್ದೀನಿ. ಲಾಸ್ಟ್ ಟೈಮ್ ಸ್ವಲ್ಪ ಹೈಟನ್ನು ಜಾಸ್ತಿ ಬಿಟ್ಟಿದೆ, ಇದನ್ನು ಈ ಸಲ ಕಡಿಮೆ ಮಾಡಿದ್ದೀವಿ, ಯಾಕೆಂದರೆ ಆ ಗಿಡಕ್ಕೆ ಗ್ರಿಪ್ ಚೆನ್ನಾಗಿರುತ್ತೆ ಅಂತೇಳಿ. ಸೊ ಒಂದು ಅರ್ಧ ಅಡಿ ಬಿಟ್ಬಿಟ್ಟು ಇದನ್ನು ಈ ಜಾಗದಲ್ಲಿ ಗ್ರಾಫ್ಟ್ ಮಾಡಿದ್ದೆ. ಅದು ಈಗ ಬೆಳೆದಿದೆ ಗಿಡ, ಬೆಳೆಯೋದಕ್ಕೆ ಸ್ಟಾರ್ಟ್ ಆಗಿದೆ. ಜೊತೆಗೆ ನೋಡಿ, ಇಲ್ಲಿ ನಿಮಗೆ ಈ ಕಾಣಿಸ್ತಾ ಇರ್ಬೋದು, ಕಾಯಿ ಬಿಡ್ತಾ ಇದೆ. ಇದು ದುಂಡ ಬದನೆಕಾಯಿ. ಇದು ಇನ್ನೂ ದಪ್ಪಾಗ್ಬೋದು ಅಂತ ಅಂದ್ಕೊಂಡಿದ್ದೀನಿ, ಬಟ್ ಫಸ್ಟ್ ಬದನೆಕಾಯಿ ಇದು ಚೆನ್ನಾಗಿ ಬಂದಿದೆ. ಆಮೇಲೆ ಗಿಡನೂ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ನೋಡಿ, ಚಿಗುರ್ತಾ ಇದೆ ಚೆನ್ನಾಗಿ. ಸೊ ಇದಿಷ್ಟಿದ್ರ ಅಪ್ಡೇಟು. ಇದು ಇನ್ನೂ ದೊಡ್ಡದಾಗಿ ಬೆಳೆಯುತ್ತೆ ಗಿಡ. ನಾನು ಇನ್ನೊಂದು ಗ್ರಾಫ್ಟ್ ಆಗಿರೋ ಗಿಡ ಅದು ಮೊದಲು ಮಾಡಿದ್ವಲ್ಲ ಅದನ್ನು ತೋರಿಸ್ತೀನಿ. ಆಲ್ಮೋಸ್ಟ್ 1 ಇಯರ್ ಆಗಿದೆ ಫಸಲು ಬಿಡೋಕೆ ಹಿಡ್ದು. ಅದು ನೋಡಿ, ಇದು ಎರಡನೇ ಅಂದರೆ ಮೊದಲು ಮಾಡಿದ್ದಂಥ ಬದನೆ ಗಿಡ, ಗ್ರಾಫ್ಟಿಂಗ್ ಮಾಡಿದ್ದು ಈ ಜಾಗದಲ್ಲಿ ಮಾಡಿದ್ವಿ. ಅದನ್ನು ನೀವು ಇದನ್ನು ನೋಡ್ಬೋದು ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ. ಇದು ಆ್ಯಕ್ಚುಲಿ ನೆಲದ ಮೇಲೆ ಇದ್ದಿದ್ರೆ ತುಂಬ ದೊಡ್ಡದಾಗಿರೋದು ಅನಿಸುತ್ತೆ, ಬಟ್ ಈ ಬಕೆಟ್ನಲ್ಲಿರೋದ್ರಿಂದ ಇಷ್ಟು ಮಾತ್ರ ಬೆಳೆದಿದೆ. ಬಟ್ ನಿಮಗೆ ಫಸಲು ಹೆಂಗೆ ಆಗ್ತಾಯಿದೆ ಅಂತ ನೋಡ್ಬೋದು. ಎಲ್ಲ ಕೊನೆಗಳಲ್ಲೂ ಕಾಯಿಗಳಿದೆ, ತುಂಬ ಕಾಯಿಗಳಿದೆ. ಇಲ್ಲಿ ನೋಡಿ, ಚೆನ್ನಾಗಿ ಬಿಡ್ತಾ ಇದೆ. ಆಲ್ಮೋಸ್ಟ್ 1 ವರ್ಷದಿಂದ ಕಾಯಿ ಬಿಡ್ತಾ ಇದೆ. ಇನ್ನೂ ತುಂಬ ಕಂಟಿನ್ಯೂ ಆಗುತ್ತೆ ಅನಿಸುತ್ತೆ ಇದು. ನೋಡಿ, ಎಲ್ಲ ಕಡೆನೂ ಕಾಯಿಗಳಿದೆ. ಸೊ ಇದು ಗೊಂಚಲಾಗಿ ಎಲ್ಲ ಕಡೆನೂ ಕಾಯಿ ಬಿಡ್ತಾ ಇದೆ. ಇದೇ ಈ ಗ್ರಾಫ್ಟೆಡ್ ಗಿಡದ ವಿಶೇಷತೆ ಏನಂದರೆ, ತುಂಬ ಕಾಯಿಗಳು ಬಿಡ್ತವೆ, ತುಂಬ ವರ್ಷ ಇರುತ್ತೆ. ಸೊ ಇದು ಬೆಳೀತಾನೆ ಇರುತ್ತೆ ಗಿಡ ದೊಡ್ಡದಾಗಿ. ಒಂದು 5 ವರ್ಷ 6 ವರ್ಷ ಬಿಡುತ್ತಂತೆ ಕಾಯಿನ. ಸೊ ಇದಿಷ್ಟು ಇದ್ರ ಅಪ್ಡೇಟು ಗ್ರಾಫ್ಟೆಡ್ ಬದನೆ ಗಿಡಗಳದ್ದು. ಥ್ಯಾಂಕ್ ಯು ವೆರಿ ಮಚ್. ವಿಡಿಯೋ ನೋಡ್ತಾ ಇರಿ, ಅಪ್ಡೇಟ್ಸ್ ಆವಾಗವಾಗ ಕೊಡ್ತಾ ಇರ್ತೀವಿ. ಅದ್ರ ಜೊತೆಗೆ ನನ್ನ ಮಗ ಆವಾಗವಾಗ ಗಲಾಟೆ ಮಾಡ್ತಾಯಿದ್ದ. ಇವನೇ ನನ್ನ ಎರಡನೇ ಮಗ, ಗಲಾಟೆ ಮಾಡ್ತಾಯಿದ್ದ. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ವೆರಿ ಮಚ್. ಬಾಯ್. ವಿಡಿಯೋ ನೋಡ್ತಾ ಇರಿ. ಬಾಯ್.